ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಆರ್.ಪಿ ಸಿಗಾಕೊಂಡಿದ್ದಾನೆ. ಅವನಿಗೆ ಹಿಗ್ಗ ಮುಗ್ಗ ಹೊಡಿತಾ ಇದ್ದಾರೆ. ಆದ್ರೆ ಯಾಕೆ ರೀತಿ ಹೊಡಿತಾ ಇದ್ದಾರೆ, ಅದರಿಂದ ಏನೆಲ್ಲ ನಡೀತು ಅಂತ ಈ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಹಿಗೆ ಆರ್.ಪಿ ಕಾಲ್ ಮಾಡಿ ಸಿಕ್ಕಾಕೊಂಡಿದ್ರ ಬಗ್ಗೆ ಹೇಳಿದೆ. ಅದರ ನಂತರ ಏನೆಲ್ಲ ಆಯ್ತು ಅಂತ ಈ ವಿಡಿಯೋನಲ್ಲಿ ಫುಲ್ ಕಂಪ್ಲೀಟ್ ಮಾಹಿತಿ ಕೊಟ್ಟಿರ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ಈಗ ಡೈರೆಕ್ಟ್ ಆಗಿ ನೀವು ಟಾಪಿಕ್ ಒಳಗಡೆ ಹೋಗ್ಬಿಡೋಣ. ಸೀತಾ ಮನೆಗೆ ಅಂಜಲಿ, ಪ್ರಿಯಾ ಮತ್ತೆ ಪ್ರಿಯಾ ತಾಯಿ ಎಲ್ಲರೂ ಕೂಡ ಮನೆಗೆ ಬಂದಿರ್ತಾರೆ. ಆದ್ರೆ ಅಂಜಲಿಗೆ ಆರ್.ಪಿದೇ ಚಿಂತೆ ಆಗ್ಬಿಟ್ಟಿರುತ್ತೆ. ಫೋನ್ ನೋಡ್ಕೊಂಡು ಬೇರೆ ಕೆಲ್ಸದ ಮೇಲೆ ಗಮನ ಕೊಡ್ತಾನೆ ಇರಲ್ಲ, ಬರೀ ಫೋನ್ನೇ ನೋಡ್ತಿರ್ತಾಳೆ. ಇದನ್ನ ಗಮನಿಸಿದಂತ ಪ್ರಿಯಾ, ನೀನ್ ಯಾಕೆ ಈ ತರ ಮಾಡ್ತಿದ್ಯಾ ಅಂಜು, ನಿನ್ಗೆ ಬುದ್ಧಿ ಇಲ್ವಾ? ದಯವಿಟ್ಟು ಫೋನ್ನ ಇಟ್ಬಿಡು ಅಂತ ಹೇಳ್ಬಿಟ್ಟು ಫೋನ್ನ ಇಟ್ಬಿಟ್ಟು ನಡಿ ಕೆಲಸ ನೋಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾಳೆ. ಆ ಸಮಯಕ್ಕೆ ಸರಿಯಾಗಿ ಅವಳಿಗೆ ಒಂದು ಫೋನ್ ಬರುತ್ತೆ, ಅಂಜಲಿ ಫೋನ್ಗೆ. ಆಗ ಅದೇ ಟೈಮ್ ಕರೆಕ್ಟಾಗಿ ಸಿಹಿ ಪುಟ್ಟ ನಡ್ಕೊಂಡ್ ಬರ್ತಾ ಇರ್ತಾಳೆ. ಹಾಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಫೋನ್ ರಿಂಗ್ ಆಗುತ್ತೆ. ಆಗ ಸಿಹಿ ಪುಟ್ಟ ಆ ಒಂದು ಕಾಲ್ನ ರಿಸೀವ್ ಮಾಡ್ತಾಳೆ. ರಿಸೀವ್ ಮಾಡಿ ಹಲೋ ಅನ್ನೋಕ್ಕಿಂತ ಮುಂಚೆ ಆ ಕಡೆಯಿಂದ ಆರ್.ಪಿ, ಅಂಜು ನೀನು ರೆಡಿ ಆಗಿದೆಯಾ ಅಲ್ವಾ, ಎಷ್ಟೊತ್ತಿಗೆ ಬರುತ್ತೆ ದೇವಸ್ಥಾನಕ್ಕೆ, ಇಬ್ರು ಜೀವನ ಕಟ್ಕೊಳ್ಳೋಣ, ಇಬ್ರು ಓಡೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ಬಿಡ್ತಾನೆ. ಆ ವಾಯ್ಸ್ನ ಕೇಳಿಸ್ಕೊಂಡಂತ ಸಿಹಿ ಪುಟ್ಟ, ಇದು ಬ್ಯಾಡ್ ಅಂಕಲ್ ವಾಯ್ಸೇ ಅಂತ ಹೇಳ್ಬಿಟ್ಟು ಇದನ್ನು ಕನ್ಫರ್ಮ್ ಮಾಡ್ಕೊಬೇಕು ಅಂತ ಅನ್ಕೊಂಡು ಆಕೆ ವಿಡಿಯೋ ಕಾಲ್ನ ಮಾಡ್ಬಿಡ್ತಾಳೆ. ಆದ್ರೆ ಪಾಪ ಆರ್.ಪಿಗೆ ಇದು ಗೊತ್ತೇ ಇರಲ್ಲ. ಅಂಜು ಅಂತ ಅನ್ಕೊಂಡು ಅವನು ಕಾಲ್ನ ರಿಸೀವ್ ಮಾಡಿ ಮಾತಾಡ್ಬಿಡ್ತಾನೆ. ಜೊತೆಗೆ ಫೇಸ್ನ ಸಹ ತೋರಿಸ್ಬಿಟ್ಟಿರ್ತಾನೆ. ಆಗ ಕನ್ಫರ್ಮ್ ಆಗ್ಬಿಡುತ್ತೆ ಸಿಹಿ ಪುಟ್ಟಗೆ. ಜೊತೆಗೆ ಸಿಹಿ ಪುಟ್ಟಗೆ ಇದು ಶಾಕ್ ಆಗುತ್ತೆ. ಮತ್ತೆ ನಮ್ಮ ಲೈಫಲ್ಲಿ ಆ ರುದ್ರ ಪ್ರತಾಪ್ ಅಂಕಲ್ ಬರ್ತಾ ಇದ್ದಾರಾ, ಬ್ಯಾಡ್ ಅಂಕಲ್ ಬರ್ತಿದ್ದಾರಾ ಅಂತ ಹೇಳಿ ಡೌಟ್ ಇರುತ್ತೆ. ಆದರೆ ಇವಳು ಏನು ಮಾಡ್ತಾಳೆ, ಇಮಿಡಿಯೇಟ್ಲಿ ಕಾಲ್ನ ಕಟ್ ಮಾಡಿ ಇಮಿಡಿಯೇಟ್ಲಿ ಮತ್ತೆ ರಾಮ್ಗೆ ಕಾಲ್ ಮಾಡ್ತಾಳೆ. ತನ್ನ ಫ್ರೆಂಡ್ ಆದಂತಹ ರಾಮ್ಗೆ ಕಾಲ್ ಮಾಡಿ ವಿಷಯನೆಲ್ಲ ಹೇಳ್ತಾಳೆ. ಈ ರೀತಿಯಾಗಿ ಇವನು ಈ ಥರ ಮಾತಾಡ್ತಿದ್ದ, ಅಂಜಲಿ ಅಕ್ಕನ ಫೋನ್ಗೆ ಇವನು ಫೋನ್ ಮಾಡಿದ್ದ, ಪ್ರತಿಯೊಂದನ್ನು ಹೇಳ್ತಾಳೆ. ಆಗ ಇಮಿಡಿಯೇಟ್ಲಿ ರಾಮ್ ಮತ್ತೆ ಅಶೋಕ್ ಅಲ್ಲಿಂದ ಹೊರಟು, ಕಂಕಣ ಶಾಸ್ತ್ರ ನಡೀತಿದ್ರು ಕೂಡ ಅದನ್ನು ನಿಲ್ಲಿಸಿ ಹೊರಟು ಬಿಡ್ತಾರೆ. ಆದರೆ ರಾಮ್ ಭಾರ್ಗವಿಗೆ ಹೇಗೋ ಹಾಗೋ ಕನ್ವಿನ್ಸ್ ಮಾಡಿ ಅಲ್ಲಿಂದ ಸೀದಾ ಅಶೋಕ್ ಮತ್ತೆ ರಾಮ್ ಇಬ್ರು ಕೂಡ ದೇವಸ್ಥಾನಕ್ಕೆ ಕಾರ್ನಲ್ಲಿ ಬಂದು ರಾಮು ಅಂದ್ರೆ ಆರ್.ಪಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನಂತರ ರಾಮ್ ಆರ್.ಪಿಗೆ ಇನ್ನು ಎಷ್ಟು ಹುಡುಗಿರ್ ಲೈಫ್ನ ಹಾಳು ಮಾಡಬೇಕು ಅನ್ಕೊಂಡಿದ್ಯಾ, ಮೊದಲು ಕೊಟ್ಟಿದ್ದ ಏಟುಗಳು ಮರ್ತ್ಬಿಟ್ಟ ಅನ್ಕೊಂಡು ಹಿಗ್ಗ ಮುಗ್ಗ ಇಬ್ರು ಸೇರಿಸಿ ಹೊಡೆಯೋಕೆ ಶುರು ಮಾಡ್ತಾರೆ. ಆಗ ಆರ್.ಪಿ ರಾಮುಗೆ, ನಿಮ್ಮ ಮನೆಯವರೇ ಸರಿ ಇಲ್ಲ, ನನ್ನ ಸರಿ ಮಾಡೋಕೆ ಅಂತ ಪಾಠ ಹೇಳೋಕೆ ಅಂತ ಬಂದಿದ್ಯಾ, ನಾನೇನು ಸುಳ್ಳು ಹೇಳ್ತಾ ಇಲ್ಲ, ನಿಮ್ಮನೇಲೆ ಮೋಸಗಾರರು ವಂಚನೆ ಮಾಡೋರಿದ್ದಾರೆ ಅಂತ ಹೇಳ್ತಾನೆ. ಆಗ ಇದನ್ನ ಕೇಳಿ ರಾಮ್ಗೂ ಮತ್ತೆ ಅಶೋಕ್ಗೂ ಸ್ವಲ್ಪ ಶಾಕ್ ಅನ್ಸುತ್ತೆ. ಬಟ್ ಆ ಸಿಕ್ಕಿರೋನ್ನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮತ್ತೆ ಹಿಗ್ಗ ಮುಗ್ಗ ಹೊಡೆಯೋಕೆ ಶುರು ಮಾಡ್ತಾರೆ. ಈ ರೀತಿಯಾಗಿ ಆತ ಸಿಕ್ಬೀಳ್ತಾನೆ ಅಂತಾನೆ ಹೇಳ್ಬಹುದು. ನಿಜಕ್ಕೂ ಆತ ಸಿಕ್ಬಿದ್ದಿದ್ದು ನಿಮಗೆಲ್ಲ ಏನು ಅನ್ಸುತ್ತೆ ಅನ್ನೋದನ್ನ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಂಡು ಕೊಡಿ. ಎಲ್ಲರೂ ಕಮೆಂಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಹಾಕಿ. ಇದೇ ಥರ ಹೆಚ್ಚಿನ ಸೀರಿಯಲ್ಗಳ ಅಪ್ಡೇಟ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಮಿಸ್ ಮಾಡ್ಕೊಳ್ಳದೆ ನಮ್ಮ ಸುಂದರ ಚರಿತ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಪ್ರೀತಿಯ ಸುಂದರ ಚರಿತ್ರೆ ಚಾನಲ್ ನೋಡ್ತಾ ಇರಿ. ಸದಾ ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ. ಬಾಯ್.